ಪ್ರಿಯ ವೀಕ್ಷಕರೇ, ಬೆಳಕಿನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಮ್ಮ ತುಳುನಾಡಿನ ದೈವಾರಾಧನೆಯನ್ನು ಭೂತಾರಾಧನೆ ಎಂದು ಕರೆಯಬಹುದೇ? ಇಲ್ಲಿ ಸುಮಾರು ಎಷ್ಟು ದೈವಗಳನ್ನು ಆರಾಧಿಸುತ್ತಾರೆ. ಕೆಲವು ಕಡೆ ದೈವ ಕಟ್ಟುವ ಸಮಯದಲ್ಲಿ ದೈವ ನರ್ತಕ ಮಾಯವಾದ ಅನೇಕ ಘಟನೆಗಳು ನಡೆದಿವೆ. ಹೀಗೆ ಮಾಯವಾದವರು ಎಲ್ಲಿಗೆ ಹೋಗುತ್ತಾರೆ? ಬನ್ನಿ ಇವತ್ತಿನ ಬೆಳಕಿನ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ಕರಾವಳಿಯ ದೈವಾರಾಧನೆಯನ್ನು ವಿದೇಶಿಗರು ಡೆವಿಲ್ ವರ್ಷಿಪ್ ಎಂದು ವ್ಯಾಖ್ಯಾನಿಸಿದ ಫಲವಾಗಿ ಇಂದು ದೈವಗಳನ್ನು ಭೂತಗಳು ಎಂದು ತಪ್ಪಾಗಿ ತಿಳಿಯುತ್ತಾರೆ. ದೈವಗಳನ್ನು ಆಡು ಭಾಷೆಯಲ್ಲಿ ಭೂತಗಳೆಂದು ಕರೆದರೂ ಅವು ದುಷ್ಟಶಕ್ತಿಗಳಲ್ಲ. ಆದುದರಿಂದ ಇಲ್ಲಿ ಅವುಗಳನ್ನು ಸತ್ಯಚಿತ್ತಗಳು ಎಂದು ಕರೆಯಲಾಗುತ್ತದೆ. ನಾಗರಿಕತೆಯು ಆರಂಭವಾಗುವ ಮೊದಲೇ ಆದಿಮಾನವನು ತನ್ನ ಸುತ್ತಮುತ್ತ ಇರುವ ಪ್ರಕೃತಿಯ ನಿಗೂಢತೆಯನ್ನು, ಗವಿ ಗುಹೆಗಳು, ಪ್ರಕೃತಿ ವಿಕೋಪಗಳು, ಪ್ರಾಣಿ ಪಕ್ಷಿ ಸರೀಸೃಪಗಳನ್ನು ಕಂಡು ತನ್ನ ಬುದ್ಧಿಶಕ್ತಿಗೆ ಮೀರಿದ ಆ ವೈಚಿತ್ರ್ಯಗಳಿಗೆ ಮೂರ್ತ ರೂಪವನ್ನು ಕೊಟ್ಟು ಭಯಭಕ್ತಿಯಿಂದ ತಲೆಬಾಗಿ ನಡೆದುಕೊಂಡು ಆಜ್ಞಾವರ್ತಿಯಾಗಿ ನೆಮ್ಮದಿ ಕಟ್ಟಿಕೊಂಡ ಪರಿಣಾಮವಾಗಿ ಇಂತಹ ಆರಾಧನೆಗಳು ಆರಂಭಗೊಂಡವು. ತುಳುನಾಡಿನ ಜಾನಪದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಇಂತಹ ಆರಾಧನಾ ಸಂಪ್ರದಾಯಗಳಿಗೆ ಮಹತ್ವವಾದ ಸ್ಥಾನವಿದೆ. ಈ ಕ್ರಿಯೆ ಭಾವನಾತ್ಮಕ ಜಗತ್ತಿಗೆ ಸಂಬಂಧಪಟ್ಟ ದೈವಿಕ ಮತ್ತು ಅಲೌಕಿಕ ಪರಂಪರೆಯನ್ನು ಅವಲಂಬಿಸಿದೆ. ದೈನಂದಿನ ಕಾಯಕದಲ್ಲಿ ತೊಡಗಿಕೊಂಡಿರುವ ತುಳುವರು ತಮ್ಮ ಆಧ್ಯಾತ್ಮಿಕ ಸಂತೃಪ್ತಿಗಾಗಿ ದೈವಗಳನ್ನು ಮಾಯೆಗಳೆಂದು ಪರಿಕಲ್ಪಿಸಿ ಅವುಗಳೊಂದಿಗೆ ನಿರಂತರವಾಗಿ ಸಂಬಂಧಗಳನ್ನು ಇರಿಸಿಕೊಂಡು ಬಂದಿದ್ದಾರೆ. ಇಂತಹ ಮಾಯೆಗಳ ಜೊತೆಗೆ ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಮುಖಾಮುಖಿಯಾಗುವ ಅವಕಾಶಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಇಂತಹ ಮುಖಾಮುಖಿಯಲ್ಲಿ ಮಾಯೆಗಳು ಲೌಕಿಕವಾಗಿ ಪ್ರಕಟವಾಗುವುದು ಒಂದು ಅದ್ಭುತವಾದ ಪರಿಕಲ್ಪನೆಯಾಗಿದೆ. ಪ್ರಾರ್ಥನೆಗಳಲ್ಲಿ ಉಲ್ಲೇಖವಾಗಿರುವಂತೆ ಇಲ್ಲಿ 1001 ದೈವಗಳಿದ್ದರೂ ಇತಿಹಾಸಕಾರರು ಮತ್ತು ಸಂಶೋಧಕರು ಕಾರವಾರದಿಂದ ಕಣ್ಣೂರಿನ ತನಕ ಕನ್ನಡ, ತುಳು, ಕೊಡವ, ಮಲಯಾಳಂ ಹೀಗೆ ಒಟ್ಟು 1253 ದೈವಗಳನ್ನು ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಇಲ್ಲಿ ಇಷ್ಟೇ ದೈವಗಳ ಆರಾಧನೆ ಇದೆ ಎಂದು ಇದಮ್ಮಿತ್ತಂ ಹೇಳಲಾಗದು. ಇಲ್ಲಿ ಇನ್ನೊಂದು ವಿಶೇಷತೆ ಎಂದರೆ ಯಾವ ಪ್ರಾಂತ್ಯದಲ್ಲಿ ಕೋಲ ನೇಮ ನಡೆದರೂ ದೈವಗಳು ಆ ಊರಿನ ಭಾಷೆಯನ್ನು ಉಲಿಯುವುದು ಮಾತ್ರ ತುಂಬಾ ರೋಮಾಂಚಕ. ಈ ಅತಿಮಾನುಷ ಶಕ್ತಿಗಳು ನೇರ ನಮಗೆ ಗೋಚರವಾಗದಿದ್ದರೂ ದೈವ ನರ್ತಕರ ಮೇಲೆ ಆವೇಶ ಬರುವ ಮೂಲಕ ತಮ್ಮ ಇರುವಿಕೆಯನ್ನು ತೋರ್ಪಡಿಸುತ್ತವೆ. ಕೆಲವು ಕಡೆಗಳಲ್ಲಿ ದೈವಗಳು ದೈವ ನರ್ತಕನನ್ನು ಮಾಯ ಮಾಡಿದ ಅನೇಕ ಉದಾಹರಣೆಗಳಿವೆ. ಸುಮಾರು ವರ್ಷಗಳ ಹಿಂದೆ ಹೊಸಬೆಟ್ಟುವಿನಲ್ಲಿ ಕೋಲವು ನಡೆಯುತ್ತಿರುವಾಗ ದೈವ ನರ್ತಕನ ಮೇಲೆ ರಾಹುಗುಳಿಗ ದೈವದ ಆವಾಹನೆಯಾಗಿ ಹತ್ತಿರದಲ್ಲಿದ್ದ ಗೋಳಿಯ ಮರವನ್ನು ಏರಿ ದೈವ ನರ್ತಕನ ಸಮೇತವಾಗಿ ಅದೃಶ್ಯವಾಗುತ್ತದೆ. ಊರಿನವರಿಗೆ ಮರದ ಕೆಳಗಡೆ ದೈವ ನರ್ತಕ ಕಾಲಿಗೆ ತೊಟ್ಟಿದ್ದ ಗಗ್ಗರ ಮಾತ್ರ ಸಿಗುತ್ತದೆ. ಅದರ ನಂತರ ಅಲ್ಲಿ ರಾಹುಗುಳಿಗ ಕೋಲವನ್ನು ನಿಲ್ಲಿಸಲಾಗುತ್ತದೆ. ಆದರೆ ಆ ಊರಿನಲ್ಲಿ ಪದೇ ಪದೇ ಅಪಘಾತಗಳು ನಡೆಯಲು ಪ್ರಾರಂಭಿಸಿದಾಗ ಆ ದೈವವನ್ನು ಅಲ್ಲಿ ಮತ್ತೆ ನಂಬಿ ಕೋಲವನ್ನು ಕೊಟ್ಟು ಆರಾಧಿಸಲು ಶುರು ಮಾಡುತ್ತಾರೆ. ಇದೇ ರೀತಿ ಸುಳ್ಯದ ದೆಂಗೋಡಿಯಲ್ಲಿ ಬಹಳ ಉಗ್ರ ಸ್ವರೂಪದ ಜಂಗಬಂಟ ದೈವದ ಆವೇಶದಿಂದಾಗಿ ದೈವ ನರ್ತಕನು ಕಾಡಿನಲ್ಲಿ ಓಡಿ ಮಾಯವಾಗುತ್ತಾನೆ. ಬಿದಿರಿನ ಮೆಳೆಯ ತುದಿಯಲ್ಲಿ ದೈವದ ಗಗ್ಗರ ಮಾತ್ರ ಸಿಕ್ಕಿ ಹಾಕಿಕೊಂಡು ಊರಿನವರಿಗೆ ಸಿಗುತ್ತದೆ. ಕೇರಳದಲ್ಲಿ ಕೊರಚ್ಚನ್ ಎಂಬ ಹೆಸರಿನ ದೈವಪಾತ್ರಿ ದೈವ ಕಟ್ಟುವ ಸಮಯದಲ್ಲಿ ನರ್ತನದ ವೇಳೆ ಗಾಯಗೊಂಡು ಅಗೋಚರವಾಗುತ್ತಾನೆ. ನಂತರ ಆ ಊರಿನಲ್ಲಿ ನರ್ತಕನು ಫನಿಯನ್ ದೈವದ ದೈವತ್ವವನ್ನು ಪಡೆದು ಇಂದಿಗೂ ಅಲ್ಲಿ ಆರಾಧನೆಗೊಳ್ಳುತ್ತಿದ್ದಾನೆ. ಸುಳ್ಯ ಮತ್ತು ಉತ್ತರ ಕೊಡಗಿನಲ್ಲಿ ಅಜ್ಜಿ ದೈವದೊಡನೆ ಕೂಜಿಲು ಎಂಬ ಹೆಸರಿನ 2 ದೈವಗಳಿಗೆ ಆರಾಧನೆ ನಡೆಯುತ್ತದೆ. ಇಲ್ಲಿ ದೈವದ ಕೋಲದ ಕೊನೆಯಲ್ಲಿ ಸೇರಿದ ಜನಸ್ತೋಮ ಮಾನವ ಸರಪಳಿಯನ್ನು ನಿರ್ಮಿಸಿ ದೈವ ನರ್ತಕನ ಸುತ್ತ ಭದ್ರವಾಗಿ ನಿಲ್ಲುತ್ತಾರೆ. ಆಗ ನರ್ತಕ ಇವರ ಕೈಯಿಂದ ತಪ್ಪಿಸಿಕೊಂಡು ಹೊರಹೋಗಲು ಪ್ರಯತ್ನವನ್ನು ಪಡುತ್ತಾನೆ. ಒಂದೊಮ್ಮೆ ಈ ಕೂಜಿಲು ದೈವಗಳು ಜನರ ಕೈಯಿಂದ ತಪ್ಪಿಸಿಕೊಂಡರೆ ಮತ್ತೆ ಎಂದಿಗೂ ಹಿಂದೆ ಬರುವುದಿಲ್ಲ, ಕಾಡಿನಲ್ಲಿ ಮಾಯವಾಗುತ್ತದೆ ಎಂಬ ಐತಿಹ್ಯವಿದೆ. ಮೊದಲು ಇಲ್ಲಿ 16 ದೈವಗಳಿಗೆ ಕೋಲವು ನಡೆಯುತ್ತಿತ್ತು. ಒಂದೊಂದೇ ದೈವ ನರ್ತಕ ಮಾಯವಾಗಿ 2 ಮಾತ್ರವೇ ಉಳಿದಿದ್ದರು. ಹಾಗಾಗಿ ಈಗ 2 ಕೂಜಿಲು ದೈವಗಳಿಗೆ ಮಾತ್ರವೇ ಇಲ್ಲಿ ಕೋಲವನ್ನು ಕಟ್ಟಿ ಆರಾಧಿಸುತ್ತಾರೆ. ಉಡುಪಿ ಸಮೀಪದ ಕಾಪುವಿನ ಮಜರು ಗ್ರಾಮದ ಕರಂದಾಡಿ ಎಂಬಲ್ಲಿ ದೈವನರ್ತಕನ ಮೇಲೆ ಜುಮಾದಿ ದೈವವು ಬಂದು ದೈವನರ್ತಕನ ಸಮೇತವಾಗಿ ಹತ್ತಿರದಲ್ಲಿದ್ದ ಹೊಳೆಯಲ್ಲಿ ಅದೃಶ್ಯವಾದ ಘಟನೆ ನಡೆದಿದೆ.
ಈ ಮೇಲಿನ ಎಲ್ಲಾ ಘಟನೆಗಳನ್ನು ಕೇಂದ್ರೀಕರಿಸಿ ಕಾಂತಾರ ಚಿತ್ರದಲ್ಲಿಯೂ ಪಂಜುರ್ಲಿ ದೈವವು ನರ್ತಕನೊಂದಿಗೆ ಮಾಯವಾಗುವುದನ್ನು ರೋಮಾಂಚಕವಾಗಿ ತೋರಿಸಿದ್ದಾರೆ. ತುಳುನಾಡಿನಲ್ಲಿ ಹೀಗೆ ಅದೃಶ್ಯವಾದ ಸುಮಾರು 163 ಪ್ರಕರಣಗಳು ದಾಖಲಾಗಿವೆ. ಅಂದಹಾಗೆ ಈ ರೀತಿ ಮಾಯವಾಗುವುದು ನಿಜವಾಗಿರಬಹುದೇ? ಈ ರೀತಿ ಅದೃಶ್ಯರಾದವರು ಎಲ್ಲಿಗೆ ಹೋಗುತ್ತಾರೆ ಎಂಬುದಕ್ಕೆ ವೈಜ್ಞಾನಿಕವಾಗಿ ವಿವರಣೆಯನ್ನು ಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡುತ್ತಿದ್ದೇವೆ. ಈ ರೀತಿಯ ಅದೃಶ್ಯವಾಗುವಿಕೆ ಮೆಟಾಫಿಸಿಕ್ಸ್ ಅಂದರೆ ತತ್ವಶಾಸ್ತ್ರದಲ್ಲಿ ಬರುತ್ತದೆ. ತರ್ಕ ಮತ್ತು ವಿವೇಚನೆಗಳ ಸಹಾಯದಿಂದ ಪ್ರಪಂಚ, ಜೀವನ, ದೈವತ್ವ ಮುಂತಾದ ಆಳವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಮಾನವನ ಯತ್ನವನ್ನು ತತ್ವಶಾಸ್ತ್ರ ಎಂದು ಕರೆಯುತ್ತಾರೆ. ನಾವು ಈಗ ಉದ್ದ, ಅಗಲ, ಎತ್ತರ ಮತ್ತು ಕಾಲ ಹೀಗೆ 4 ಡೈಮೆನ್ಷನ್ ನಲ್ಲಿ ಅಂದರೆ 3D ಮತ್ತು 4D ಯುಗದಲ್ಲಿ ಬದುಕುತ್ತಿದ್ದೇವೆ. ಇದನ್ನು ಮೀರಿ 5ನೇ ಡೈಮೆನ್ಷನ್ಗೆ ಹೋದ ವಸ್ತು ಅಥವಾ ವ್ಯಕ್ತಿ ಅದೃಶ್ಯವಾಗುತ್ತಾನೆ. ಈ ರೀತಿ 5ರಿಂದ 10ನೇ ಡೈಮೆನ್ಷನ್ಗೆ ಹೋದ ವ್ಯಕ್ತಿಗಳು ಅತಿಮಾನುಷ ಶಕ್ತಿಗಳನ್ನು ಹೊಂದಿದ್ದು ಅವರು ಕಾಲವನ್ನು ನಿಯಂತ್ರಿಸಬಲ್ಲರು ಮತ್ತು ವಿಶ್ವದ ಯಾವುದೇ ಪ್ರದೇಶಕ್ಕೂ ಕ್ಷಣಮಾತ್ರದಲ್ಲಿ ತಲುಪಬಲ್ಲರು. ಮೆಟಾಫಿಸಿಕ್ಸ್ ನ ಪ್ರಕಾರ ದೇವರು 11ನೇ ಡೈಮೆನ್ಷನ್ ನಲ್ಲಿ ಇದ್ದಾರೆ ಎಂಬುದನ್ನು ಉಲ್ಲೇಖಿಸಲಾಗಿದೆ. ಇದಲ್ಲದೆ ನೀವು ಆಕಾಶಕಾಯದಲ್ಲಿರುವ ಬ್ಲ್ಯಾಕ್ ಹೋಲ್ಸ್ ಅಥವಾ ಕಪ್ಪು ರಂಧ್ರಗಳ ಬಗ್ಗೆ ಕೇಳಿರಬಹುದು. ಅತಿ ಹೆಚ್ಚು ಗುರುತ್ವಾಕರ್ಷಣ ಬಲವಿರುವ ಇಲ್ಲಿ ಹೋದವರು ಅದೃಶ್ಯವಾಗುತ್ತಾರೆ. ವೇಗವಾಗಿ ಚಲಿಸುವ ಬೆಳಕು ಕೂಡ ಇದರೊಳಗಡೆ ಪ್ರವೇಶವನ್ನು ಮಾಡಿದರೆ ಹೊರಬರುವುದಿಲ್ಲ. ಅಲ್ಲದೆ ನೀವು ಬರ್ಮುಡಾ ಟ್ರಯಾಂಗಲ್ ನ ಬಗ್ಗೆ ಕೇಳಿರುತ್ತೀರಿ. ಈ ಪ್ರದೇಶವನ್ನು ಪ್ರವೇಶಿಸಿದ ವ್ಯಕ್ತಿ, ಹಡಗು, ವಿಮಾನ ಇಲ್ಲಿಯವರೆಗೂ ಪತ್ತೆಯಾಗಿಲ್ಲ. ಈ ರೀತಿಗಳಲ್ಲಿ ದೈವಾರಾಧನೆಯಲ್ಲಿಯೂ ಈ ಮೆಟಾಫಿಸಿಕ್ಸ್ ಇರಬಹುದೇ ಎಂಬುದು ಯಾರ ತರ್ಕಕ್ಕೂ ನಿಲುಕದಂತಹ ವಿಷಯವಾಗಿರುವುದರಿಂದ ಇಲ್ಲಿ ನಾವು ಹುಡುಕಿದಷ್ಟು ನಮಗೆ ಸಿಗುವುದು ದೈವಗಳ ನಿಗೂಢ ಪ್ರಪಂಚ ಮಾತ್ರವೇ. ಪ್ರಿಯ ವೀಕ್ಷಕರೇ, ಕೊನೆಯದಾಗಿ ಹೇಳಬೇಕೆಂದರೆ ಹೇಗೆ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತ ಇಂದಿನ ಜನಾಂಗಕ್ಕೆ ಪ್ರಸ್ತುತವೋ ಅದೇ ರೀತಿ ತುಳುನಾಡಿನ ದೈವಾರಾಧನೆ ಕೂಡ ಇಂದಿನ ಜನಾಂಗಕ್ಕೆ ಪ್ರಸ್ತುತವೆನಿಸುತ್ತದೆ. ಇಲ್ಲಿನ ದೈವಾರಾಧನೆಗೆ ಯಾವುದೇ ಪ್ರಚಾರದ ಅಗತ್ಯವಿಲ್ಲ. ಅವುಗಳ ಕಾರ್ಣಿಕ ಎಂದಿಗೂ ಇರುತ್ತದೆ. ಅದನ್ನು ವಿಡಿಯೋಗಳಲ್ಲಾಗಲಿ ಸಿನಿಮಾಗಳಲ್ಲಾಗಲಿ ತೋರಿಸುವುದು ತಪ್ಪೆನ್ನುವುದು ಒಂದು ದೃಷ್ಟಿಕೋನದಲ್ಲಿ ಸರಿಯೇ ಆಗಿದ್ದರೂ ಈ ದೈವಾರಾಧನೆ ತುಳುವ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ. ನೀರಿನಲ್ಲಿ ಮೀನು ಈಜುವುದು, ಆಕಾಶದಲ್ಲಿ ಹಕ್ಕಿಯು ಹಾರುವುದು ಎಷ್ಟು ಸಹಜವೋ ಈ ನೆಲದ ದೈವಾರಾಧನೆಯನ್ನು ಎಲ್ಲರೂ ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಸಹಜವಾಗಿದೆ. ಇಲ್ಲಿನ ದೈವಾರಾಧನೆಯ ಬಗ್ಗೆ ಅರಿವಿರದ ಜನ ದಾರಿ ತಪ್ಪಿ ಅದನ್ನು ಹಾಸ್ಯಾಸ್ಪದವಾಗಿ ಮನೋರಂಜನೆಯ ವಿಷಯವಾಗಿ ಬಿಂಬಿಸುವವರಿಗೆ ನಮ್ಮ ಈ ವಿಡಿಯೋದ ಮುಖಾಂತರ ದೈವಗಳ ಶಕ್ತಿಯ ಬಗ್ಗೆ ಅರಿವು ಬಂದು ಎಲ್ಲರೂ ಈ ಆರಾಧನೆಯ ಇತಿಹಾಸ ಮತ್ತು ಮಹಿಮೆಗಳನ್ನು ತಿಳಿದುಕೊಂಡು ಇಲ್ಲಿನ ದೈವಗಳ ಕೃಪೆಗೆ ಪಾತ್ರರಾಗಲಿ ಎಂಬುದು ನಮ್ಮ ಆಶಯವಾಗಿದೆ. ಇಂತಹ ಇನ್ನೊಂದು ಕುತೂಹಲಭರಿತ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.